ನಿಮ್ಮ ಅತ್ತೆ ಎಲ್ಲಿ ಗೊತ್ತಮ್ಮ ಇರ್ಬೇಕು ಕಣಮ್ಮ ಒಳಗೆ. ಯಾಕೆ? ಪಾಪ ಮನೆ ನೋಡಿದ್ರೆ ಬೀಳಂಗೈತೆ, ನಮ್ಮ ಮನೆಯಾಗೆ ಇರ್ತಾರೆ ಅಂತ ಕರೆಯೋಣ ಅಂತ ಬಂದೆ. ಅಲ್ಲೇ ಇರ್ತಾರೆ, ಇವರೇ ಇರಲಿ ಗಂಡ ಹೆಂಡತಿ ಇಬ್ಬರಳು ಅಂತ ಹೇಳಿ. ಬರೇ ನಾವೇ ಬಂದರೆ ಯಾರನ ಏನಂತಾರೆ, ಅಯ್ಯೋ ಮಗಳು ಅಳಿಯ ಬೇಕಾಗಿರೋದು ಕರ್ಕೊಂಡು ಹೋದ್ರು, ಕರ್ಕೊಂಡು ಹೋಗ್ಲಿಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಯಿತು ಅಂತಾರೆ ಮನೆ ಏನಾನ ಬಿದ್ದರೆ. ಮಳೆಗಾಲ ಬೇರೆ, ಯಾವಾಗ ಮನೆ ಬೀಳುತ್ತೋ ಏನೋ. ಅವರಿಬ್ಬರು ಇಲ್ಲೇ ಇರ್ತೀವಿ ಅಂತಾರೆ. ಇರ್ಲಿ ಹೇಳು. ಅದಕ್ಕೇನೆ ನಿಮ್ಮ ಅತ್ತೆ ಕರ್ಕೊಂಡು ಹೋಗ್ತೀನಿ, ಅಲ್ಲ ಮನೇನೂ ಮಾಡ್ಸಲ್ಲ ಅಂತಾಳೆ, ಅದಕ್ಕಾಗಿನ. ಸರಿ ಆಯ್ತು ಹೇಳಿ ಕರ್ಕೊಂಡು ಹೋಗೋಣ. ಅತ್ತೆನೂ ಮಾವನೂ ಅಲ್ಲಿಗೆ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗೋಣ. ರಾಜಕ್ಕ, ರಾಜಕ್ಕ. ಲತಮ್ಮನ, ನಾನು ಯಾರೋ ಅಂದ್ಕೊಂಡೆ, ಬಂದೆ. ನಾವು ಅಲ್ಲಿಗೆ ಹೋಗ್ತೀವಲ್ಲ, ಯಾವಾಗಲೂ ಜಾಸ್ತಿ ಅಲ್ಲೇ ಇರ್ತೀವಲ್ಲತ್ತೆ, ಅದಕ್ಕೇನೆ ನೀನು ಮಾಮ ಬರ್ರಿ ಅಲ್ಲೇ ಇರಿರಂತೆ ನಮ್ಮ ಮನೆಯಾಗೇನೇನು. ಅದಕ್ಕೆ ಅಮ್ಮಯ್ಯ ಕರಿಯಕ್ಕಂತ ಹೇಳಿ ಬಂದೈತಿ. ಹೂನಕ್ಕ, ತಿರಾನ ಮಧ್ಯಾಹ್ನ ಹೊತ್ನಾಗ ಯಾವಾಗ ಹಿಂಗೆ ಬತ್ತಾ ಹೋಗ್ತಾ ಇರ್ರಿ, ಇಲ್ಲಿ ರಾತ್ರಿ ಹೊತ್ನಾಗ ಮನಿಕೆ ಮಕ್ಕೆ ಅಲ್ಲಿಗೆ ಬರ್ರಿ. ಯಾಕಂದರೆ ಮನೆಯೆಲ್ಲನ ಜಗ್ಗೈತಿ, ಯಾವಾಗ ಬೀಳುತ್ತೋ ಏನೋ, ಮಳೆಗಾಲ ಬೇರೆ, ಮಳೆ ಬೇರೆ ಇಟ್ಕೊಂಡಿರುತ್ತಲ್ಲ, ಅದಕ್ಕೆ ಕಣಕ್ಕ. ನಮ್ಮ ನಮಗೂ ಬೈ ಒದಂಗಾಗುತ್ತೆ ಹಂಗೇನಿ. ಬತ್ತೀವಿ ಹೇಳಿ ಅಲ್ಲಿಗೆ ಬತ್ತಿ ಮನಿಕೆ ಮಕ್ಕ ನಾನು ನಮ್ಮಯ್ಯಪ್ಪ ಇಬ್ರು. ನಿಮ್ಮ ಮನೆಯಾಗೇನು ರೂಮ್ಗಳು ಮಸ್ತಾಗ ಇದ್ದಾವೆ? ಇದ್ದಾವೆ, ಏನು ಅಲ್ಲೇ ಇರ್ಬೋದು. ನಮ್ಮ ಮನೆಯಾಗೆ ಏನು ಜಾಗ ಮಸ್ತಾಗೈತೆ, ದೊಡ್ಡ ಮನೆ, ನಮಗೇನೇನು ಕಮ್ಮಿ ಆಗಿಲ್ಲ. ನಾವೆಲ್ಲ ನೋಡ್ಕೊಂತಿರ್ತೀರ, ನಿಮ್ಮಿಬ್ರು ನೋಡ್ಕೊಂಬಕ್ಕೇನು ಆಗ್ದಂಗೇನು ಇಲ್ಲ, ನೋಡ್ಕೊಂತೀವಿ ಹೇಳು. ಬಾರತ್ತೆ ಅಮ್ಮಯ್ಯ ಪಾಯಸ ಮಾಡೈತಂತೆ, ಪಾಯಸ ತಿಂದು ಹಂಗೆ ಬರೋಣ ಬಾ. ಬಾರಕ್ಕ, ಪಾಯಸ ಮಾಡಿದ್ದೀನಿ, ಪಾಯಸ ಪಲ್ಯ ಎಲ್ಲ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಬರೀರಂತೆ ನೀನು ಅಣ್ಣ ಇಬ್ರಳು ಬರ್ರಿ. ಇವ್ರು ನೋಡಮ್ಮ ಒಂದಿಟ್ಟು ಕಿವ್ಯಾಕ ಹಾಕ್ಯಮ್ಮಲ್ಲ, ಒಂದಿಟ್ಟನ ಜವಾಬ್ದಾರಿ ಇಲ್ಲ, ನಿಮ್ಗೆ ಇದ್ದಷ್ಟು ಜವಾಬ್ದಾರಿ ಇಲ್ಲ, ನಮ್ಮ ಸಿಂಧಿಗೆ ಓಡ್ ಜವಾಬ್ದಾರಿ ಐತಿ. ಜವಾಬ್ದಾರಿ ಇರ್ಬೇಕಣಕ್ಕ, ಏನು ಮಾಡಲಿ ಅವಳಿಗೆ ಜವಾಬ್ದಾರಿ ಇಲ್ವಲ್ಲ. ಜವಾಬ್ದಾರಿ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಜವಾಬ್ದಾರಿ ಇಲ್ಲ ಅವಳಿಗೆ. ಜವಾಬ್ದಾರಿ ಇರೋರಾಗಿದ್ದರೆ ಮನೆ ಬೀಳಂಗೈತೆ ಏನು ಎತ್ತ ಅಂತಾನ ಮುಂದಾಗಲೇ ತಲೆ ಕೆಡಿಸ್ಕೊಂಬಾರು. ಅವ್ರಿಗೆ ಬಿಡು ಆದಾಗ ನೋಡ್ಕೊಂಬನ ಅಂತ ಇದ್ದಾರೆ, ಅವ್ರೇನು ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ಅವರಿಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ಲ. ಬರ್ತೀನಿ ಹೇಳಿ ಬರ್ತೀನಿ. ಸರಿಯಕ್ಕ ಆಯಿತು, ಹೇಳಿ ಬಾ ಸಿಂಧು, ಹೋಗೋಣ ಬಾ. ನಾವು ಹಂಗೆ ಅವ್ರಿಗೆ ಹೇಳಿ ಬಾ, ನಾನು ಅಮ್ಮ ಹೆಂಗೆ ಹೋಗ್ತೀವಿ. ತಿರ್ಗಾ ಅಯ್ಯೋ ಇವರೇ ಎಲ್ಲ ಹೇಳ್ಕೊಟ್ಟವ್ರು ಹಂಗೆ ಹಿಂಗೆ ಅಂತ ಮಾತಾಡೋತವ ಅಕ್ಕ. ಒಳ್ಳೇದು ಹೇಳಿದ್ರು ಕೆಟ್ಟದಮ್ಮಂಗೆ ಕಾಣ್ತೈತೆ, ಅದಕ್ಕೇ ಅಕ್ಕಯ್ಗೆ ಹೇಳಿ ಬಾರತ್ತೆ, ನಾವು ಹಂಗೆ ಹೋಗ್ತೀವ ನಾನು ಅಮ್ಮಯ್ಯ. ಸರಿ ಅಮ್ಮ ಆಯಿತು, ಹೋಗ್ರಿ ಬರ್ತೀನಿ ಹೇಳಿ. ನಾವೇ ಹೋಗ್ತೀನಿ, ನಮ್ಮ ಇದ್ರಾಗ ಇರೋಕ್ಕಾಗುತ್ತಮ್ಮ ಬೀಳ ಮನೆಯಾಗೆ, ನಮಗೂ ಬೈವದಂಗೆ ಅವತ್ತು ಮನೆ ಕೆಮಕ್ಕೆ ಅಲ್ಲಿ ಇರ್ತೀವಿ, ಅವಾಗ ನಾವು ಬತ್ತಾ ಹೋಗ್ತಾ ಹಿಂಗೆ ಇರ್ತೀವಿ ಅಂತ ಹೇಳಿ ಬರ್ತೀನಿ. ಸರಿ ಆಯ್ತು, ಅಲ್ಲೇ ಇರ್ಮಂತ್ರಿ. ನಮ್ಮ ಮನೆಯಾಗೇನು ನೀರು ಬರ್ತವೆ ಎಲ್ಲ ತಗೋನು, ಏನೊಂದಿಷ್ಟು ನಾವೊಂದಿಷ್ಟು ಕೆಲಸ ಮಾಡ್ತೀನಿ, ಒಂದಿಷ್ಟು ಕೆಲಸ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇರ್ಬೋದು. ಎಲ್ಲ ತಗೋ ನೀರು ಬರ್ತವೆ, ಎಲ್ಲ ನಮ್ಮ ಮನೆ ಸ್ಟ್ಯಾಂಡರ್ಡ್ ಆಗೈತೆ, ಎಲ್ಲ ಇರ್ಬೋದು. ಅಯ್ಯೋ ಅಂಥ ಹತ್ರ ಇರಲ್ವಾ ನಮ್ಮ ಅತ್ತೆಗೆ? ಅಂಥ ಹತ್ರ ಇರ್ಬೇಕಂದ್ರೆ ತುಂಬ ಇಷ್ಟ. ಬರುತ್ತೆ ಹೇಳು. ಅಲ್ಲಿಗೆ ಹೋಗೋದೆ ವಾಸೆ. ಈ ಅಪ್ಪ ಎತ್ತೋತ, ಈ ಅಪ್ಪನ ಕರ್ಕೊಂಡು ಹೋಗೋಣ ಅಂತಿದ್ದೆ, ಬಿಡತ್ತ ಅಲ್ಲಿ ಹಸಿ ಬರುತ್ತಲ್ಲ ಅವ್ರ ಮನೆ ತಗಸಿ, ಅವಾಗ ಅಲ್ಲೇ ಬಾರಪ್ಪ ಅಲ್ಲೇ ಉಣ್ಮಂತೆ ಅಂತ ಹೇಳಿ ಕರಿತೀವಿ. ಯಾತು ಮಾಡಲ್ಲ ಇವಳಂತೂ ಬರೀ ಅನ್ನ ಸಾರು ಅಷ್ಟೇನೆ ನೋಡಿ. ಇವ್ರು ಪಾಯಸ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ, ಚಿಕನ್ನು ಮಟನ್ ಏನಾತ್ ಮಾಡ್ತಾನೆ ಇರ್ತಾರೆ ಮನೆಯಾಗಿ. ಭಾನುವಾರ ಎಲ್ಲನ ಮಟನ್ ಮಾಡಿದ್ರು, ಇವತ್ತು ಅಲ್ಲೇನೆ ಪಾಯಸ ಮಾಡ್ಯವ್ರೆ, ಯಾಕೆ ಮಾಡ್ತಾರೋ ಏನೋ. ಮಾಡ್ತಿರ್ತಾರೆ ಒಳ್ಳೊಳ್ಳೇದು. ಇವಳು ಬರೀ ನಮ್ಮ ಸಂಗೀತ ಯಾತು ಮಾಡಲ್ಲ, ಬರೀ ಏನೋ ಅನ್ನ ಸಾರು, ಬೇಳೆ ಸಾರು, ತರಕಾರಿ ಸಾರು, ಬರೀ ಇಂಥದ್ದು ಮಾಡ್ತಾಳೆ. ಹೇಳಿ ಹೋಗ್ತೀನಿ. ಸಂಗೀತ ಏನತ್ತೆ? ಸಂಗೀತ, ನಾವಿನ್ಮೇಲಿಂದನ ಇಲ್ಲಿ ಇರಲ್ಲ ಕಣಮ್ಮ, ನಾನು ಅಲ್ಲೇ ಇರ್ತೀನಿ. ಸಿಂಧೂರ್ ಮನೆಯಾಗ ಅವ್ರ ಅಮ್ಮಯ್ಯ ಕರಿಯಕ್ಕೆ ಬತ್ತಿತ್ತು ಆಗ್ಲಲ್ಲನ, ಇಲ್ಲಿ ಊಟ ಮನೆ ಬೀಳಂಗೈತೆ, ಇಲ್ಲಿ ಇರಬೇಡ್ರಿ, ಬರ್ರಿ ನಮ್ಮ ಮನೆಗೆ ಇರಿರಂತೆ ಅಂತ ಹೇಳಿ ಕರಿಯಕ್ಕೆ ಬಂದಿತ್ತಾ, ಅದಕ್ಕೆ ಅಲ್ಲಿಗೆ ಹೋಗಿರ್ತೀವಿ ಕಣಮ್ಮ. ಅವ್ರ ಮನೆಯಾಗ ಇರ್ತೀಯನತ್ತೆ? ಅಯ್ಯೋ ಅವ್ರ ಮನೆಯಾಗೆ ಹಾಕಿರ್ತೀಯ? ಬಿಡು, ಇಲ್ಲೇ ಐತಲ್ಲತ್ತೆ ಮನೆ, ಇನ್ನೊಂದು ಸ್ವಲ್ಪ ದಿನ ಇರು, ನಾವು ಕಟ್ತೀವಲ್ಲ, ಸುಮ್ಮನೆ ಯಾಕೆ ಅವ್ರ ಮನೆಗೆ ಹೋಗಿರ್ಬೇಕು? ಅವ್ರ ಹತ್ರ ಅಯ್ಯೋ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಯಾಕೆ ಮಾತು ಕೇಳಬೇಕು? ಅದಕ್ಕೇನೆ ಏನು ಬೇಡ ಕಣತ್ತೆ, ಇನ್ಯಾಕೆ ಹೋಗ್ತೀಯ? ಇಲ್ಲಮ್ಮ ಹೋಗ್ತೀನಿ, ಯಾಕಂದರೆ ಇಲ್ಲಿ ಬೀಳೋ ಮನೆಯಾಗೆ ನಮಗೆ ಮನೆ ಕೆಮ್ಮಕ್ಕೂ ಆಗಲ್ಲ, ಅಲ್ಲೆಲ್ಲನ ಚೆನ್ನಾಗೈತೆ ಅವ್ರ ಮನೆಯಾಗೆ, ಅದಕ್ಕೆ ಬರ್ರಿ ಅಂತ ಬಲವಂತ ಮಾಡ್ತಾರೆ, ಅದಕ್ಕೆ ಹೋಗಿರ್ತೀವಿ. ಕಟ್ಟೋವರೆಗೂ ಬತ್ತ ಹೋಗ್ತಾ ಇರ್ತೀವಿ, ಏನಾನ ಬೇಕಿದ್ರೆ ಕೇಳು ಹಂಗೆ. ನೀವಂತೂ ನಿನ್ನ ಯಾಕನ ಏನು ತಲೆನೇ ಕೆಡಿಸ್ಕೊಂಬಂಗಿಲ್ಲ, ತೆಗಿಯಲ್ಲ ನಾ ಮಾಡಬೇಕು ಇಲ್ವಲ್ಲ ನಮಗೆ ಮನೆ ಅಂತ ಹೇಳಿ ಏನು ತಲೆನೇ ಕೆಡಿಸ್ಕೊಂಬಂಗಿಲ್ಲ, ಅದಕ್ಕಾಗಿನ. ಅಯ್ಯೋ ಮಾಡ್ತೀವಿ, ಸ್ವಲ್ಪ ದಿನ ಇರತ್ತೆ, ಆಗಬೇಕು ಅಂದ ತಕ್ಷಣ ಆಗುತ್ತಾ? ಯಾವುದು ಆಗಬೇಕು ಅಂದ ತಕ್ಷಣ ಆಗೋಲ್ಲ, ಒಂದೆರಡು ದಿನ ಸುಧಾರಿಸ್ಬೇಕು, ಆಗುತ್ತೆ. ನೀನು ಇವಾಗ ಯಾಕತ್ತೆ ಅವ್ರ ಮನೆಗೆ ಹೋಗ್ತೀಯ? ಏನು ಬೇಡ, ಅಯ್ಯೋ ನೋಡ್ಕೊಂಬಕ್ಕಾಗಲ್ಲ, ಇಬ್ಬರು ಮಕ್ಕಳಿದ್ರು ಇಲ್ಲಿ ಬಂದವ್ರೆ ಅಂತ ಅನ್ನಲ್ವಾ? ಅವ್ರೇನಂಗೆ ಅಂಬಲ್ಲ, ಪಾಯಸ ಮಾಡ್ಯವ್ರಂತೆ, ಅದಕ್ಕೆ ಉಂಬಕ್ಕೆ ಬೇರೆ ಕರಿಯಕ್ಕೆ ಬಂದಿದ್ರು, ನೆನ್ನೆ ಬೇರೆ ಮಟನ್ ಮಾಡಿದ್ರು, ಮಟನ್ ಉಂಡು ಬಂದ್ವಿ ನಾನು ನಿಮ್ಮ ಅಮ್ಮ ಹೋಗಿ, ಎಲ್ಲ ಒಳ್ಳೊಳ್ಳೇದು ಮಾಡ್ತಾರೆ, ಉಂಡ್ಕೊಂಡು ಅಲ್ಲೇ ಇರ್ತೀವಿ. ಸರಿ ಕಣತ್ತೆ, ಆಯಿತು ಹೋಗ್ರಿ.
ಅಯ್ಯೋ ಇವತ್ತಿಗೆ ಯಾಕೆ ಬುದ್ಧಿ ಇಲ್ವೋ ಏನೋ ಅಯ್ಯಮ್ಮ ಲತಮ್ಮ ಅಂತಳಂಬೋದು ಗೊತ್ತಿಲ್ಲ ನಮ್ಮ ಅತ್ತೆಗೆ ನಾನು ಯಾಕೆ ಕರ್ಕೊಂಡು ಹೋಗ್ತಿದ್ದಾಳೋ ಏನೋ ಎಲ್ಲ ಸಾಕ್ರಿ ಮಾಡೋರು ಯಾರು ಇಲ್ವೇನಾ ಮನೆ ಕೆಲಸದಾರ ಯಾರು ಬಂದಿಲ್ವೇನಾ ಅದಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕು ಒಬ್ಬೊಬ್ಬ ಅವ್ರ ತಂಗಿನೂ ಲತಮ್ಮ ಸೇರ್ಕೊಂಡು ಏನಿಲ್ಲ ಮತ್ತೆ ನಿಟ್ಟಾಡಿಸ್ತಾರೆ ನಮ್ಮ ಅತ್ತಿಗೆ ಗೊತ್ತಿಲ್ಲ ಹೋಗ್ತಾ ಐತಿ ಹೋಗ್ಲಿ ಹೋಗ್ಲಿ ಹೋಗಿ ಎಲ್ಲ ಅನುಭವಿಸಿ ಆಮೇಲೆ ಬಂದರೆ ಗೊತ್ತಾಗೋದು ಏನೋ ಅಯ್ಯೋ ನಮ್ಗೇನೇನೋ ಹೋಗಿ ಅವ್ರ ಮನೆಗೆ ಇದ್ದೇಟ್ಗೆ ಏನಾದರೂ ನಮ್ಗೇನಾದರೂ ಬಂದುಬಿಡುತ್ತೆ ಅನ್ನೋ ಥರ ಹೋಗ್ತಾ ಇತ್ತಲ್ಲ ನಮ್ಮ ಅತ್ತೆ ಏನೋ ಒಂದು ದಿವಸ ಪಾಯಸ ಮಾಡಿಕ್ಕಿರೋ ಒಂದಿನ ಮಟನ್ ಮಾಡಿಕ್ಕಿದ್ರು ಅಂತ ಹೇಳಿ ಎಷ್ಟು ಮೇಲಕ್ಕೆ ಹೋಗ್ಬಿಟ್ಟೈತೆ ನಮ್ಮ ಅತ್ತೆ ಅಂತೂ ಒಂದು ರೇಷ್ಮೆ ಸೀರೆ ಅದೆಲ್ಲ ತಗೊಂಬಂದು ಕೊಟ್ಟು ಒಂದಿಷ್ಟು ಕರ್ಕೊಂಡೋಗಿ ಚೆನ್ನಾಗಿ ಮಾತಾಡ್ಸೋದಕ್ಕೆ ಫುಲ್ಲು ಮೇಯಕ್ಕೆ ಹೋಗ್ಬಿಟ್ಟೈತೆ ಅಟ್ಟ ಹತ್ತು ಬಿಟ್ಟೈತೆ ನಮ್ಮ ಅತ್ತೆ ಅಂತೂ ಚೆನ್ನಾಗಿ ಹಚ್ಚಿದ್ದಾರೆ ಅಟ್ಟ ಹತ್ತು ನೀನು ನಾವು ಹತ್ತಿಸ್ತೀವಿ ಅಂತ ಹೇಳಿ ಯಾವಾಗ ಕೈ ಬಿಡ್ತಾರೋ ಯಾವಾಗ ಏಣಿ ತೆಗಿತಾರೋ ಗೊತ್ತಿಲ್ಲ. ಎಲ್ಲಿಗೆ ಸಂಗೀತ ಅಮ್ಮ ಅಷ್ಟು ಜೋರಾಗಿ ಹೋಗ್ತೈತೆ ನಾನು ಮಾತಾಡಿಸ್ದೆ ಮಾತಾಡಲೇ ಇಲ್ಲ ಹಂಗೋಯ್ತು. ಸಿಂಧೂರ್ ಮನೆಗೆ ಇರುತ್ತಂತೆ ಅವ ಆಂಟಿ ಲತಾಂಟಿ ಕರೆಯೋಕ್ಕೆ ಬಂದಿತ್ತಂತೆ ಇನ್ಮೇಲಿಂದ ನಮ್ಮ ಮನೆಗೆ ಇರಮ್ಮ ನೀನು ಹೋಗ್ಬೇಡ ಇಲ್ಲೆಲ್ಲ ಮನೆ ಬೀಳಂಗೈತೆ ಅದಕ್ಕೇನೆ ಅಲ್ಲೇ ಇರ್ರಿ ಅಂತ ಕರೆಯೋಕ್ಕೆ ಬಂದಿತ್ತಂತೆ ಅದಕ್ಕೆ ಸಂಗೀತ ನಾವು ಅಲ್ಲೇ ಇರ್ತೀವಿ ಅಂತ ಹೋಗೈತೆ ಬೇಡ ಕಣತ್ತೆ ಹೋಗ್ಬೇಡ ಅಂತ ಹೇಳಿದ್ರೆ ಇಲ್ಲ ಕಣಮ್ಮ ನಾನು ಹೋಗ್ತೀನಿ ಅಂತ ಓತಲ್ಲ ಅಲ್ಲೇ ಇರ್ತೀನಿ ಅಂತ ಹೇಳಿ ನೀವು ಮನೆ ಕಟ್ಟಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿ ಅದೇ ಹೋಯ್ತು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಬಿಡು ಹೋಗ್ಲಾಳು ಹೋಗಿ ಅವರು ಅನುಭವಿಸ್ಕೊಂಡು ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ ಆಮೇಲೆ ಅವ್ರು ಎಂಥವ್ರು ಅಂತ ಹೇಳಿ ನಮ್ಮಮ್ಮಗಿನ್ನೂ ಗೊತ್ತಿಲ್ಲ ಅವರಿಬ್ರು ಗಂಡ ಹೆಂಡ್ತಿ ಎಂಥವ್ರು ಈ ಹುಡುಗಿ ಎಂಥವಳು ಅನ್ನೋದು ಗೊತ್ತಿಲ್ಲ ನಮ್ಮ ಅಮ್ಮಗಿನೂ ಬಿಡು ಹೋಗ್ಲೇಳು ಯಾಕೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಏನು ತಲೆ ಕೆಡಿಸ್ಕೊಬೇಡ ಸಂಗೀತ ನೀನು ನಮ್ಮ ಪಾಡಿಗೆ ನಾವು ಕೆಲಸ ಮಾಡೋಣ ನಮ್ದೇನೈತೆ ಕೆಲಸ ಅಷ್ಟು ನೋಡ್ಕೊಂಡು ಚೆನ್ನಾಗಿರೋದು ಕಲಿಬೇಕು ಅಷ್ಟೇ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬಾರ್ದು ಈ ಕಾಲದಾಗೆ ಹೆಂಗಿದ್ರು ಜನ ಹೆಂಗಿದ್ರು ಮಾತಾಡ್ತಾರೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ಬೇಕು ಅಷ್ಟೇ. ಇವಾಗ ನಾವು ಮಾಡ್ತಿರೋ ಕೆಲಸನ ಯಾರು ಏನೇ ಹೇಳಿದ್ರು ನಿಲ್ಲಿಸ್ಬಾರ್ದು ನಾವು ಮಾಡ್ತಿರೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ದೇವರಮ್ಮ ನಮ್ಗೆ ಅಲ್ಲೇ ಒಳ್ಳೇದು ಮಾಡ್ತಾನೆ ಅಷ್ಟೇ. ಹೋಗ್ಲೇಳು ಹೋಗಾರೆಲ್ಲ ಹೋಗ್ಲಿ ನಮ್ಮ ಜೊತೆ ಇರಲ್ಲ ಅಂತ ಹೋಗ್ಲಿ ನಮ್ಮನ್ನು ಮಾತಾಡ್ಸಲ್ಲ ಅಂತ ಹೋಗ್ಲಿ ನಮ್ಮಮ್ಮ ಮಾತಾಡ್ಸಲ್ಲ ನನ್ನ ತಮ್ಮ ಮಾತಾಡ್ಸಲ್ಲ ಎಲ್ಲರೂ ಮಾತಾಡ್ಸಲ್ಲ ಬಿಡು ಮಾತಾಡಿಸ್ತಿಲ್ದಾರೆಲ್ಲ ಮಾತಾಡಿಸ್ದಂಗಾಗಲಿ ನಮಗೂ ಅವಾಗ ಚೆನ್ನಾಗಿ ಮಾಡಬೇಕು ಅಂತ ಮನಸ್ಸಲ್ಲಿ ಇನ್ನೂ ನೋಡಪ್ಪ ಇವರೆಲ್ಲ ನಮಗೆ ತಿರಸ್ಕಾರ ಮಾಡಿದ್ಕೇನೆ ನಮ್ಗೆ ಹಿಂಗಾಗಿದ್ದು ಅಂತ ಹೇಳಿ ಮನಸ್ಸಲ್ಲಿ ಇನ್ನೂ ಜಾಸ್ತಿ ಛಲ ಬರುತ್ತೆ. ಶತ್ರುಗಳು ಇರಬೇಕು ಶತ್ರುಗಳು ಇದ್ರೇನೇ ಎಲ್ಲನ ಒಳ್ಳೇದಾಗೋದು ಶತ್ರುಗಳು ಜಾಸ್ತಿ ಇದ್ದಷ್ಟು ಮನಸ್ಸಾಗೆ ಜಾಸ್ತಿ ಛಲ ಬರುತ್ತೆ ಸಂಗೀತ. ನೀನು ತಲೆ ಕೆಡಿಸ್ಕೊಬೇಡ ಯಾರು ಏನು ಮಾಡ್ತಾರೆ ಅದೆಲ್ಲ ಮಾಡೋದೆಲ್ಲ ಮಾಡಲಿ ನಮ್ಮ ಪಾಡಿಗೆ ನಾವು ಕೆಲಸ ಮಾಡೋಣ ಅಷ್ಟೇ. ಅದಕ್ಕೆ ಕಣ್ರಿ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲಿಲ್ಲ ಬಿಡು ಮಾತಾಡೋದೆಲ್ಲ ಮಾತಾಡ್ಲೇಳು ಅದಕ್ಕೇನೆ ಹೋಗ್ತೀನಿ ಅಂತ ಹೋಗತ್ತೆ ಅಂತಂದೆ ಇನ್ನೇನು ಮಾಡೋಣ ಹೇಳು. ತಲೆ ಕೆಡಿಸ್ಕೊಬೇಡ ಅಷ್ಟೇ ಸುಮ್ಮನೆ ಬಿಟ್ಟಾಕಿ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ಹೋಗ್ಯವ್ರ ಹೋಗ್ಲಿ ಅಪ್ಪ ಅಂತೂ ಹೋಗಲ್ಲ ಅಪ್ಪ ಹೆಂಗಂತಿತ್ತು ನಾನಂತೂ ಹೋಗಲ್ಲಪ್ಪ ನೆನ್ನೆ ಮಟನ್ ಸಾರಿ ಕಿಂಬಾಕೆ ಅಣ್ಣ ಅದನ್ನ ತಟ್ಟೆ ತಂದು ಸಿಂಕಿಗೆ ಕಣ ಅಂದ್ಲಂತ ಅಯ್ಯಮ್ಮ ನಮ್ಮ ಅಪ್ಪ ಇಂತಾಗ ನಾವೇಂದು ಉಂಡಿರೋ ತಟ್ಟೆ ಎಚ್ಚಿಲ್ಲ ನಮ್ಮ ಅಮ್ಮನೇ ಸಮೇತ ಉಂಡಿರೋ ತಟ್ಟೆ ತೆಗ್ದಿ ಕಣ ಅಂತ ಹೇಳಿಲ್ಲ. ಅಪ್ಪ ಹೆಂಗಂತಿತ್ತು ನಾವೆಂದು ತಟ್ಟೆನೇ ತೊಳೆದಿಲ್ಲಪ್ಪ ಅಣ್ಣ ಸಿಂಕಿಗೆ ತಂದು ಪಾತ್ರೆ ಹಿಂಗೆ ಅಲ್ಲಿ ಕಣ ಅಲ್ಲಿ ತಟ್ಟೆ ತಂದು ಅಂತ ಯಾರಾದರೂ ಗಂಡು ಮಕ್ಳ ಹತ್ರ ತಟ್ಟೆ ತೊಳಸ್ತಾರ ಅಯ್ಯಮ್ಮ ಗಂಡನ್ನೇ ಬಿಟ್ಟಿಲ್ಲ ಗಂಡನ ಹತ್ರನೇ ಕೆಲಸ ಮಾಡಿಸೋದ ಅಂಥದ್ರಲ್ಲಿ ನಮ್ಮ ಅಮ್ಮನ ಕರ್ಕೊಂಡೋದ್ರೆ ಬಿಡ್ತಾಳ ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡಿಸ್ಕೊಂಡೇ ಕಳ್ಸೋದು ಅವ್ರೇನು ಪುಕ್ಸಟ್ಟೆ ಮುದ್ದೆ ಇಕ್ಕಲ್ಲ. ಬಿಡು ನಮ್ಮ ಅತ್ತೆಗೆ ಇವಾಗ ನಾವು ಹೇಳಿದ್ರೆ ಕೆಟ್ಟದಾಗ ಕಾಣುತ್ತೆ ಅಯ್ಯೋ ಇವ್ರು ಹೇಳ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಅತ್ತೆ ಹತ್ರ ನಾವು ಕೆಟ್ಟರಾಗಬೇಕು ಮತ್ತು ಅವ್ರಿಗೆ ಹೇಳುತ್ತೆ ಅವ್ರು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಯಾಕೆ ಸುಮ್ಮನೆ ಅವ್ರಿಗೆ ಒಂದಲ್ಲ ಒಂದು ದಿವಸ ಅರ್ಥ ಆಗುತ್ತೆ ಸುಮ್ಮನೆ ನೋಡ್ಬೇಕಷ್ಟೇ. ಬಿಡು ರೇ ನೀವು ಕೆಲಸ ಇವಾಗ ಎಲ್ಲಿಗೆ ಹೋಗ್ತೀರಾ? ಡೆಕೋರೇಟ್ಗಳು ಯಾವೂ ಇಲ್ಲ ಕಣ್ ಸಂಗೀತ ಅದೇ ಈರುಳ್ಳಿ ಬೆಳ್ಳುಳ್ಳಿನೇ ತಗೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಹಳ್ಳಿ ಮೇಲೆ ಸ್ವಲ್ಪ ಇವಾಗ ಕಡಿಮೆ ಅಷ್ಟೊಂದು ವ್ಯಾಪಾರ ಇಲ್ಲ ಹಿಂಗೂ ಇದು ಆಷಾಢ ಆದಮೇಲೆ ಶ್ರಾವಣಕ್ಕೆ ಸ್ವಲ್ಪ ಜಾಸ್ತಿ ಸಿಗ್ತವೆ ಅನಿಸುತ್ತೆ ಡೆಕೋರೇಟ್ಗಳು ಅವಾಗ ನೋಡ್ಕೊಳ್ಳೋದವ ಚೆನ್ನಾಗಾಗುತ್ತೆ ಬಿಸ್ನೆಸ್. ನಮ್ಮ ಅತ್ತೆ ಅಂತೂ ಮನೆ ಕಟ್ಟಲ್ಲ ನೀವು ಮನೆ ಕಟ್ಟಲ್ಲ ಅಂತೈತಿ ನಾವು ಒಂದಲ್ಲ ಒಂದಿನ ಕಟ್ಟಿ ತೋರಿಸ್ಬೇಕು ಅವ್ರ ಕಣ್ಣೆದ್ರಿಗೆ. ಬಿಡು ಆಗುತ್ತೆ ಮೆಲ್ಕೆ ಆಗ್ಲೇಳು ಎಷ್ಟೇ ಆಗಲಿ ಆತ್ರದಲ್ಲಿ ಮಾಡಿರೋದು ಯಾವತ್ತೂ ಅದು ಒಳ್ಳೇದಾಗಲ್ಲ ಆತ್ರದಲ್ಲಿ ಮಾಡಬಾರ್ದು. ಈಗ ಯಾವ ಕೆಲಸನೇ ಆಗಲಿ ನಿಧಾನ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅತ್ತೆ ನಮ್ಮ ಸಂಗೀತರ ಮನೆಗೆ ಇರ್ತೀನಿ ಇಲ್ಲಿ ಮನೆ ಬೀಳಂಗೈತೆ ಇಲ್ಲಿರೋದಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳಿ ಅವ್ರ ಮನೆಗೆ ಹೊರಟೋಗ್ಬಿಡ್ತು. ಇಲ್ಲಿರೋದಿಲ್ಲ ನೀವು ಇನ್ನೂ ಕಟ್ಟೋದಿಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗ್ಬಿಡ್ತು. ಅಲ್ಲಿಗೆ ಹೋಗಿ ಏನೇನು ಅವ್ರೇನು ಕೆಲಸ ಹೇಳ್ತಾರೋ ಮಾಡಬೇಕು ಅವ್ರ ಹತ್ರ ಎಷ್ಟು ಸಾಧ್ರ ಗೊತ್ತಾ ಇವಾಗ ಇಲ್ಲಿಂದ ಅಲ್ಲಿಗೆ ಹೋದರೆ ಅದು ನಮ್ಮ ಅತ್ತೆಗೆ ಗೊತ್ತಿಲ್ಲ ಹೋಗ್ಬಿಡ್ತು. ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಓಕೆ ವೀಕ್ಷಕರೇ ಧನ್ಯವಾದಗಳು.